ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ರಾಜ್ಯ ಸರ್ಕಾರವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವ ಕುರಿತು ಪ್ರಮೋದ್ ಮುತಾಲಿಕ್ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ. ಹಿಜಾಬ್ ಧಾರ್ಮಿಕ ಆಚರಣೆಯ ಅತ್ಯಗತ್ಯ ಭಾಗವಲ್ಲ ಮತ್ತು ಕುರಾನ್ನಲ್ಲಿ ಇದರ ಉಲ್ಲೇಖವಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟವಾದ ನಿಲುವನ್ನು ನೀಡಿದೆ. ಹೀಗಾಗಿ ಶಾಲಾ ಕಾಲೇಜು ಆವರಣದ ಒಳಗಡೆ ಹಿಜಾಬ್ ತೆಗೆದು ಅಲ್ಲಿನ ನಿಯಮದಂತೆ ಯೂನಿಫಾರ್ಮ್ ಧರಿಸಿ ನಿಯಮ ಪಾಲಿಸುವಂತೆ ಹೈಕೋರ್ಟ್ ಆದೇಶಿಸಿದೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದ್ದು ಇನ್ನೂ ತೀರ್ಪು ಬಂದಿಲ್ಲ ಎಂದರು. ಆದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹಿಜಾಬ್ ಧರಿಸಬಹುದು ಎಂದು ಹೇಳುತ್ತಿರುವುದು ಮುಸ್ಲಿಂ ನಾಯಕರ ಬೇಡಿಕೆಗಳಿಗೆ ಮಣಿದಂತೆ ಕಾಣುತ್ತಿದೆ. ದಾವಣಗೆರೆ ಚುನಾವಣೆಯ ನಂತರ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಲೀಡರ್ಸ್ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಅದನ್ನು ತಣ್ಣಗಾಗಿಸಲು ಸರ್ಕಾರ ಇಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಆಳಂದದ 52 ಕೇಸ್ ರದ್ದು ಮಾಡಿರುವುದು ಹಾಗೂ ಮುಸ್ಲಿಂ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಮೀಸಲಿಟ್ಟಿರುವುದು ಇದರದ್ದೇ ಭಾಗವಾಗಿದೆ. ಯೂನಿಫಾರ್ಮ್ ಎಂದರೆ ಸಮವಸ್ತ್ರ, ಅಂದರೆ ಅಲ್ಲಿ ಸಮಾನತೆ ಮತ್ತು ಏಕತೆ ಇರಬೇಕು. ಅಲ್ಲಿ ಯಾವುದೇ ಭೇದ ಭಾವ, ಮೇಲು ಕೀಳು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಜಾತಿ ಭೇದ ಇರಬಾರದು ಎಂದರು. ಇಂತಹ ಸಂದರ್ಭದಲ್ಲಿ ಸರ್ಕಾರ ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿದೆ. ಶಿವದಾರ, ಜನಿವಾರ ಮತ್ತು ರುದ್ರಾಕ್ಷಿ ಧರಿಸುವುದರ ಬಗ್ಗೆ ಮಾತನಾಡುವ ಅಧಿಕಾರ ಯಾರಿಗೂ ಇಲ್ಲ. ಇವು ಸಾವಿರಾರು ವರ್ಷಗಳ ಇತಿಹಾಸವಿರುವ ಶಾಸ್ತ್ರಬದ್ಧ ಸಂಪ್ರದಾಯಗಳಾಗಿದ್ದು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಧರಿಸಲಾಗುತ್ತೆ. ಇವು ಹೊರಗಡೆ ಕಾಣಿಸುವುದಿಲ್ಲ, ಆದರೆ ಹಿಜಾಬ್ ಹೊರಗಡೆ ಕಾಣಿಸುತ್ತದೆ ಮತ್ತು ಅದರ ಮೂಲಕ ಧರ್ಮದ ಗುರುತಿಸುವಿಕೆ ತಿಳಿಯುತ್ತದೆ ಎಂದರು. ಹಿಜಾಬದ ಸಂಬಂಧಪಟ್ಟಾಗೆ ಹೈಕೋರ್ಟ್ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ಕೊಟ್ಟಿತ್ತು. ಹಿಜಾಬು ಇದು ಧಾರ್ಮಿಕವಾದಂತಹ ಒಂದು ಪಾರ್ಟ್ ಅಲ್ಲ. ಧಾರ್ಮಿಕದಲ್ಲಿ ಎಲ್ಲೂ ಕೂಡ ಉಲ್ಲೇಖ ಇಲ್ಲ, ಅಂದ್ರೆ ಕುರಾನ್ನಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಹಾಗಾಗಿ ನೀವು ಹಿಜಾಬ್ ಅನ್ನು ಹಾಕೋಬಹುದು, ಎಲ್ಲಿ ಬೇಕಾದಲ್ಲಿ ಹಾಕೊಳ್ಳಿ. ಆದ್ರೆ ಶಾಲಾ ಆವರಣ, ಕಾಲೇಜ್ ಆವರಣದ ಒಳಗಡೆಗೆ ತೆಗೆದು ಯೂನಿಫಾರ್ಮ್ ಅಲ್ಲಿಯ ನಿಯಮ ಏನಿದೆ ಅದನ್ನು ಪಾಲಿಸಿ ಅಂತನ್ನುವಂಥದ್ದು ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸೊ ಅದರ ವಿರುದ್ಧ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಜಜ್ಮೆಂಟ್ ಆಗಿಲ್ಲ. ಕರ್ನಾಟಕ ಸರ್ಕಾರ, ಮಾನ್ಯ ಮಧು ಬಂಗಾರಪ್ಪನವರು ಮಹಾಶಯರು, ಶಿಕ್ಷಣ ಮಂತ್ರಿಗಳು ಹಿಜಾಬ್ ಹಾಕೋಬಹುದು ಅಂತ ಹೇಳುವಂತ ಇವತ್ತು ಮುಸ್ಲಿಮದ ಒಂದು ಅವರ ಬೇಡಿಕೆಗಳನ್ನ ಇವತ್ತು ಏನು ದಾವಣಗೆರೆಯ ಚುನಾವಣೆಯ ನಂತರ ಇಡೀ ರಾಜ್ಯದಲ್ಲಿ ಮುಸ್ಲಿಂ ಮುಲ್ಲಾ ಮೌಲಿಗಳು, ಮುಸ್ಲಿಂ ಲೀಡರ್ಸು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದನ್ನ ತಣ್ಣಗೆ ಮಾಡೋ ಸಲುವಾಗಿ, ಅದನ್ನ ತಣಿಯೋ ಸಲುವಾಗಿ ಒಂದೊಂದಾಗಿ ಇವತ್ತು ಅವರು ಮಾಡ್ತಾ ಇರುವಂತಹದ್ದು. ಅದರಲ್ಲಿ ಆಳಂದಿನ 52 ಕೇಸ್ಗಳನ್ನು ವಾಪಸ್ ತಗೊಳ್ಳೋದು ಕೂಡ ಇದರದೇ ಭಾಗ. ಇದು 600 ಕೋಟಿ ಮುಸ್ಲಿಂ ಅಭಿವೃದ್ಧಿಗೋಸ್ಕರ ತೆಗೆದಿಟ್ಟಿದ್ದು ಇದೇ ಭಾಗ. ಇದು ಇನ್ನು ಹಿಜಾಬ್ ಕೂಡ ಇದರದ್ದೇ ಒಂದು ಪಾರ್ಟ್ ಅಂತ ಹೇಳ್ತೀನಿ. ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಯೂನಿಫಾರ್ಮ್ ಸಮವಸ್ತ್ರ ಅಂತಂದ್ರೆ ಸಮಾನತೆ, ಏಕತೆ. ಇಲ್ಲಿ ಭೇದ ಭಾವ ಇಲ್ಲ, ಇಲ್ಲಿ ಮೇಲು ಕೀಳು ಇಲ್ಲ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ, ಯಾವುದೇ ಜಾತಿ ಬರುವುದಿಲ್ಲ, ಉಚ್ಚ ನೀಚ ಇಲ್ಲ ಅಂತನ್ನುವಂಥದ್ದು. ಅದಕ್ಕೆ ಯೂನಿಫಾರ್ಮ್ ಅಂತನ್ನುವಂಥದ್ದು ಶಬ್ದ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಸಮಾನತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ವಾ? ನೀವು ವಿಷ ಬೀಜ ಬಿತ್ತಾ ಇದ್ರಿ. ಇವತ್ತು ನೀವು ಬಹಳ ದೊಡ್ಡ ಉಪಕಾರ ಇನ್ನೊಂದು ಮಾತನ್ನ ನೀವು ಹೇಳ್ತಾ ಇದ್ರಿ, ಶಿವದಾರ, ಜನಿವಾರ, ರುದ್ರಾಕ್ಷ ಹಾಕೋಬಹುದು ಅಂತ ಹೇಳಿ. ನೀವ್ಯಾರ್ರಿ ಹೇಳೋದು? ನೀವ್ಯಾರು ಹೇಳೋದು? ಸಾವಿರಾರು ವರ್ಷದಿಂದ ಶಾಸ್ತ್ರಬದ್ಧವಾದಂತಹ ಸಂಪ್ರದಾಯ ಇದೆ. ಮತ್ತು ಈ ಶಿವದಾರ, ಜನಿವಾರ ನಿಮಗೆ ಯಾವ ದಾರ ಅಲ್ಲ, ಇದೊಂದು ಶಾಸ್ತ್ರ ಇದೆ, ಇದೊಂದು ಧಾರ್ಮಿಕ ವಿಧಾನದ ಪ್ರಕಾರ ಆಗತ್ತೆ. ಹೊರಗಡೆ ಕಾಣೋದಿಲ್ಲ. ಹೊರಗಡೆ ಕಾಣೋದು ಹಿಜಾಬ್ ಕಾಣಿಸುತ್ತೆ. ಹಿಜಾಬ್ನ ಮೂಲಕ ಇವಳು ಮುಸ್ಲಿಂ ಅಂತ ಗೊತ್ತಾಗತ್ತೆ. ಭೇದವನ್ನ, ವಿಷವನ್ನ ಇವತ್ತು ನೀವು ಇದನ್ನು ನಿರ್ಮಾಣ ಮಾಡಿದರೆ ಗಲಭೆ ಕಾರಣ ಆಗತ್ತೆ. ನಾನು ಹೇಳೋದು, ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಇದನ್ನು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಜೂನ್ 1ನೇ ತಾರೀಕು ಎಲ್ಲ ಶಾಲಾ ಕಾಲೇಜುಗಳ ಪ್ರಾರಂಭ ಆಗುವಂತ ದಿನ ನಾವು ಕೇಸರಿ ಶಾಲನ್ನು ಹಂಚುವಂತ ನಿರ್ಧಾರವನ್ನು ಮಾಡಿದ್ದೇವೆ. ಇದು ಭೇದ ಭಾವ ಮತ್ತು ವಿಷವನ್ನ ಸೃಷ್ಟಿಸಿ ಗಲಭೆಗೆ ಕಾರಣವಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಶಾಲಾ ಕಾಲೇಜುಗಳು ಪ್ರಾರಂಭವಾಗುವ ದಿನದಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲನ್ನ ಹಂಚುವ ನಿರ್ಧಾರವನ್ನ ಸಂಘಟನೆ ಕೈಗೊಂಡಿದೆ ಎಂದು ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಸಚಿವರಿಗೆ ತಿರುಗೇಟು ನೀಡಿದ್ದಾರೆ.